ಇಸ್ಲಾಂ ಧರ್ಮಗ್ರಂಥ ಕುರಾನ್ ಬಗ್ಗೆ ಬ್ಯಾಡ್ ಕಮೆಂಟ್, ಠಾಣೆಗೆ ಮುತ್ತಿಗೆ ಹಾಕಿ ಮುಸ್ಲಿಂ ಸಮುದಾಯ ಆಕ್ರೋಶ. ಬೆಳಗಾವಿಯ ಶಹಾಪುರ ಪೊಲೀಸ್ ಠಾಣೆಯ ಮುಂದೆ ಸಾವಿರಾರು ಮುಸ್ಲಿಂ ಯುವಕರು ಜಮಾಯಿಸಿ ಸಾಮಾಜಿಕ ಜಾಲತಾಣದಲ್ಲಿ ಇಸ್ಲಾಂ ಗ್ರಂಥ ಕುರಾನ್ ವಿರುದ್ಧ ಅವಹೇಳನಕಾರಿ ಕಾಮೆಂಟ್ ಮಾಡಿದ ಘಟನೆಯ ಹಿನ್ನೆಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫೇಕ್ ಖಾತೆ ಸೃಷ್ಟಿಸಿ ಈ ಕೃತ್ಯವೆಸಗಿದ ಆರೋಪಿಯನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಆರೋಪಿ ವಶಕ್ಕೆ ಪಡೆಯುವವರಿಗೆ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಶಹಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಮುಸ್ಲಿಂ ಸಮುದಾಯ ತೀವ್ರ ಪ್ರತಿಭಟನೆಯಿಂದಾಗಿ ವಾತಾವರಣ ಉದ್ವಿಗ್ನಗೊಂಡಿತ್ತು. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಪಿ ರೋಹನ್ ಜಗದೀಶ್ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಆರೋಪಿಯನ್ನು ಶೀಘ್ರ ಬಂಧಿಸುವುದಾಗಿ ಭರವಸೆ ನೀಡಿದರು. ಡಿಸಿಪಿಯವರ ಭರವಸೆಯ ಬಳಿಕ ಮುಸ್ಲಿಂ ಯುವಕರು ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಈ ಘಟನೆ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೃತ್ಯಗಳು ಗಂಭೀರ ಸಮಸ್ಯೆಯಾಗಿದ್ದು, ಈ ಘಟನೆಯಿಂದ ಸ್ಥಳೀಯವಾಗಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸ್ ತನಿಖೆಯನ್ನು ಚುರುಕುಗೊಳಿಸಿದ್ದು, ಶಾಂತಿ ಕಾಪಾಡಲು ಎಲ್ಲ ಕ್ರಮ ಕೈಗೊಳ್ಳುವುದಾಗಿ ನಗರ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ತಿಳಿಸಿದ್ದಾರೆ. ಇಲ್ಲಿ ನಮ್ಮ ಬೆಳಗಾವಿ ಸಿಟಿನಲ್ಲಿ ಮುಂಚೆಯಿಂದ ನಾವು ಎಲ್ಲ ಜೊತೆಗೆ ಇದ್ದೀವಿ, ನಾವೆಲ್ಲ ಒಂದು ಇದ್ದೀವಿ. ಬಹುಶಃ ನಾವು ಬೇರೆ ಬೇರೆ ಜಾತಿ ಇರ್ಬೋದು, ಬೇರೆ ಬೇರೆ ಧರ್ಮ ಇರ್ಬೋದು, ಆದರೆ ಯಾವಾಗಲೂ ನಾವು ಯುನೈಟೆಡ್ ನಾವು ಇದ್ವಿ. ಹಾಗಾಗಿ ಇವತ್ತು ನಾವು ಒಂದು ತೀರ್ಮಾನ ನಾವು ತಗೋಬೇಕು, ದಟ್ ವಿ ವಿಲ್ ಆಲ್ವೇಸ್ ರಿಮೇನ್ ಅಸ್ ಒನ್. ಈಗ ಒಂದು ಏನಿದೆ, ಈಗ ಬೆಳಗಾಂ ಸಿಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಜನ ಯಾವುದು ಕೆಟ್ಟ ಪೋಸ್ಟ್ ಅವರು ಹಾಕಿದ್ದಾರೆ, ಮತ್ತೆ ಬೇರೆ ಜಾತಿ ಬೇರೆ ಧರ್ಮ ವಿರುದ್ಧ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ನಮ್ಮ ಇಂಡಿಯನ್ ಲಾಸ್ ಪ್ರಕಾರ ಇದು ಎಲ್ಲ ಅಕ್ರಮ ಇದೆ. ಆ ಥರ ಆಗಬಾರ್ದು. ಯು ಕ್ಯಾನಾಟ್ ಪೋಸ್ಟ್ ಎನಿಥಿಂಗ್ ವಿಚ್ ವಿಲ್ ಇನ್ಸೈಟ್ ಎನ್ಮಿಟಿ ಆರ್ ಹೇಟ್ರೆಡ್ ಅಗೇನ್ಸ್ಟ್ ಎನಿ ಅದರ್ ಕಮ್ಯುನಿಟಿ ಆರ್ ರಿಲಿಜನ್. ಸೊ ಅದು ಅಕ್ರಮ ಇದೆ ಅಂಡ್ ಪೊಲೀಸ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಆನ್ ದ್ಯಾಟ್. ಬಹುಶಃ ಆ ಥರ ಯಾರು ಮಾಡಿದ್ರೆ ಆ ಪೋಸ್ಟ್ ಬಗ್ಗೆ ಮತ್ತೆ ಯಾರು ಈ ಥರ ಮಾಡಿದ್ರೆ ಅದು ನಮ್ಮ ಪೊಲೀಸ್ ಗಮನ ನೀವು ತರಬಹುದು. ನಮ್ಮ ಕಂಟ್ರೋಲ್ ರೂಮ್ ಯಾವಾಗಲೂ ನೀವು ಫೋನ್ ಮಾಡಬಹುದು. 112 ನಂಬರ್ ಡಯಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬಹುದು. ಮತ್ತೆ ಸ್ಟೇಷನ್ ಗೆ ಕೂಡ ನೀವು ಫೋನ್ ಮಾಡಬಹುದು. ಮತ್ತೆ ಎಲ್ಲ ಆಫೀಸರ್ಸ್, ಇನ್ಸ್ಪೆಕ್ಟರ್ ಅಥವಾ ಎಸ್.ಪಿ. ಡಿ.ಸಿ.ಪಿ. ನಮಗೆ ಕೂಡ ನೀವು ಫೋನ್ ಮಾಡಬಹುದು. ಬಹುಶಃ ಆ ಥರ ಯಾರು ಮಾಡ್ತಾ ಇದ್ರೆ. ಮತ್ತಿನ್ನೊಂದು ನಾನು ಹೇಳ್ತೀನಿ, ಈಗ ಸುಮ್ಮನೆ ಜನ ಯಾವ್ದು ಜಾಗದಲ್ಲಿ ಅವ್ರು ಸೇರಿದ್ರೆ ಮತ್ತೆ ಕೂಗ್ತಾರೆ, ಮತ್ತೆ ಈ ತರ ಮಾಡಿದ್ರೇನು ಅದು ಕೂಡ ಇಲಿಗಲ್ ಇದೆ. ವಿ ಕ್ಯಾನಾಟ್ ಹ್ಯಾವ್ ದ್ಯಾಟ್. ಯಾಕಂದ್ರೆ ಪರ್ಮಿಷನ್ ಇಲ್ಲದೆ ಇಫ್ ಪೀಪಲ್ ಸ್ಟಾರ್ಟ್ ಗ್ಯಾದರಿಂಗ್ ಅದು ಕೂಡ ಆಫೆನ್ಸ್ ಇದೆ ಅಂಡ್ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್. ಹಾಗಾಗಿ ನಾನು ಎಲ್ಲರಿಗೆ ಇವತ್ತು ಒಂದು ಮೆಸೇಜ್ ಕೊಟ್ಟಿದ್ದೀನಿ. ದಯವಿಟ್ಟು ನೀವು ರೂಲ್ಸ್ ನೀವು ಫಾಲೋ ಮಾಡಬೇಕು. ಮತ್ತೆ ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಅದು ಮೆಸೇಜ್ ಇರಲಿ, that we are all one, we are all united, we are all Indians. Thank you. आज मैं सब लोग से एक चीज बात करना चाहिए. पहले बेलगाम सिटी में बेलगाम सिटी के बगे में बात करूंगा. जब मैं यहाँ आया है, मैं देखता है कि यहाँ पहले से बेलगाम सिटी सब लोग एक ही है, सब लोग यूनाइटेड है. शायद उनका जाति अलग है, शायद उनका धर्म दूसरा है, फिर भी सब लोग एक ही है. और एक सब लोग मिलकर वी आर ट्राइंग टू मेक बेलगावी अ बेटर सिटी. अभी और एक बात बोलना चाहिए, व्हाट इज द लॉ स्पेशली रिगार्डिंग टू सोशल मीडिया. अभी हमारा इंडियन लॉ एक चीज बहुत क्लियर है, that you cannot promote enmity or hatred against any community, whether it's on the basis of caste or religion or region or language. You cannot promote such kind of enmity. लेकिन अभी सोशल मीडिया ये ऐसा बहुत होता है, कोई लोग फेक अकाउंट यूज करके they put like such kind of provoking messages on in social media. ये सब इलीगल है एंड पुलिस एक्शन एंड पुलिस विल टेक एक्शन अगेंस्ट देम. लेकिन अगर आप सोचा है कि शायद कोई लोग ऐसा प्रोवोकिंग मैसेजेस सोशल मीडिया से डालता है, यू कैन ऑलवेज कंप्लेन टू द पुलिस डिपार्टमेंट
हमारा 112 नंबर आप 24/7 कॉल होता है, हाँ पुलिस स्टेशन भी 24/7 कॉल होता है, और हमारा पीएसआई, इंस्पेक्टर्स, एसीपीस, डीसीपीस और मुझको भी फोन होता है. यू कैन कॉल अस एट एनी टाइम. अगर ऐसा दिखता है कि ऐसा ऐसा हुआ है, कॉल अस एट एनी टाइम. पुलिस कंप्लेंट दीजिए और हम पुलिस कंप्लेंट दीजिए, ब्रिंग इट टू आवर इंफॉर्मेशन, हम लोग भी एक्शन ले लूंगा. वी विल नॉट लीव एनीवन लाइक दैट. बट मेरा पास और एक बोलना चाहिए, यू शुड नॉट टेक द लॉ इन योर ओन हैंड्स. अगर कुछ लोग ऐसा करते हैं, पुलिस से इंफॉर्मेशन दीजिए, पुलिस कंप्लेंट दीजिए. आप खुद से ऐसा करता है, प्रोटेस्ट करता है, एक जगह से लोग जमा करता है और बाद में ऐसा ऐसा करता है, वो भी इलीगल है एंड इट विल नॉट बी टॉलरेटेड. बोथ दीज टू थिंग्स बेलगाम सिटी से will not be tolerated. One, putting itara provoking messages in social media, and second, if you